ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 61ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪ್ರಜಾಪತಿ ವಂಶ ಅಂದರೆ ಬ್ರಹ್ಮವಂಶ ವರ್ಣನೆ, ವೇದೋದ್ಧಾರ, ವೇದ ವಿಭಾಗ, ವೇದೋಪದೇಶ ಮತ್ತು ವೇದ ಪ್ರಚಾರ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಅಥರ್ವಣ ವೇದದಲ್ಲಿ 5,000 ಋಕ್ಕುಗಳಿವೆಯೆಂದು ಜ್ಞಾನಿಗಳ ನಿಶ್ಚಯವಾದ ವಿಷಯವಾಗಿದೆ. ಮತ್ತೆ ಕೆಲವರು 6,000ಕ್ಕೆ 20 ಕಡಿಮೆ ಎಂದು ಹೇಳುವರು. ಅವರ ಮತದಲ್ಲಿ 5,980 ಋಕ್ಕುಗಳಿವೆ ಎಂದು ಹೇಳುವರು. ಆಂಗೀರಸ ಮಹರ್ಷಿಗಳು ಈ ಸಂಖ್ಯೆಯನ್ನು ಹೇಳಿರುವರು. ಅರಣ್ಯಕ ಭಾಗವೂ ಸಹ ಇದೇ ರೀತಿಯಾಗಿಯೇ ಇರುತ್ತದೆ. ಹೀಗೆ ಸಂಖ್ಯೆಯು ಪ್ರಸಂಖ್ಯೆಯು ಶಾಖಾಭೇದಗಳೂ ಸಹ ವರ್ಣಿತವಾಗಿವೆ. ಇದೇ ಕ್ರಮದಲ್ಲಿಯೇ ಶಾಖಾಕರ್ತೃಗಳನ್ನೂ ಶಾಖಾಭೇದಗಳು ಆಗಲು ಕಾರಣಗಳನ್ನೂ ಸಹ ನಿರೂಪಿಸಿರುತ್ತೇನೆ. ಈ ವರ್ತಮಾನ ಮನ್ವಂತರದಂತೆ ಅತೀತಾನಾಗತ ಮನ್ವಂತರಗಳಲ್ಲಿಯೂ ಕೂಡ ಮತಭೇದಗಳು ಶಾಖಾಭೇದಗಳೂ ಸಹ ಇರುತ್ತವೆ. ಬ್ರಹ್ಮದೇವನಿಂದ ವ್ಯಕ್ತವಾದ ಶ್ರುತಿಯು ನಿತ್ಯವಾಗಿರುವುದು. ಹೀಗೆ ನಿತ್ಯವಾದ ಶ್ರುತಿಯ ವಿಕಲ್ಪಗಳು ಈ ಪೂರ್ವದಲ್ಲಿ ನಿರೂಪಿಸಿರುವ ಕ್ರಮವಾಗಿವೆ. ದೇವತೆಗಳು ಅನಿತ್ಯರಾದ ಕಾರಣ ತದ್ವಿಷಯಕವಾದ ಮಂತ್ರಗಳು ಅರ್ಥತಃ ಏಕರೂಪವಾದರೂ ಅನುಪೂರ್ವಿಯಲ್ಲಿ ಅನಿತ್ಯವಾಗಿರುವವು. ಆಯಾ ಮನ್ವಂತರಗಳಲ್ಲಿ ದೇವತೆಗಳ ನಾಮ ನಿರ್ಣಯಗಳಾಗುತ್ತವೆ. ಅದರಲ್ಲಿಯೂ ದ್ವಾಪರ ಯುಗದಲ್ಲಿ ಶ್ರುತವಾದ ಮಂತ್ರಗಳ ಪ್ರಭೇದಗಳು ವಿಶೇಷವಾಗಿ ಉಂಟಾಗುವವು. ಹೀಗೆ ಋಷ್ಯುತ್ತಮರೂ ಪೂಜ್ಯರೂ ಆದ ವೇದವ್ಯಾಸರು ವೇದಗಳನ್ನು ಆಯಾ ಶಿಷ್ಯರಿಗೆ ಉಪದೇಶ ಮಾಡಿ ತಪಶ್ಚರಣೆಗಾಗಿ
ಬದರಿಕಾಶ್ರಮವನ್ನು ಹೊಂದಿದರು. ಆ ವೇದವ್ಯಾಸ ದೇವರ ಶಿಷ್ಯ ಪ್ರಶಿಷ್ಯರು ಹೀಗೆ ಶಾಖಾಭೇದಗಳನ್ನು ಏರ್ಪಡಿಸಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಎಂದು 4 ವೇದಗಳು, ವ್ಯಾಕರಣಾದಿ 6 ಅಂಗಗಳು, ಮೀಮಾಂಸಾಶಾಸ್ತ್ರ, ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರ ಮತ್ತು ಪುರಾಣ ಇವೆಲ್ಲವೂ ಕೂಡಿದರೆ ವಿದ್ಯೆಯು 14 ವಿಧವಾಗುವುದು. ಈ 14 ವಿದ್ಯೆಗಳ ಜೊತೆಯಲ್ಲಿ ಆಯುರ್ವೇದ, ಧನುರ್ವೇದ, ಗಾಂಧರ್ವವೇದ, ಅರ್ಥಶಾಸ್ತ್ರ ಇವು 4 ಸೇರಿದರೆ 18 ವಿದ್ಯೆಗಳು ಆಗುತ್ತವೆ ಎಂದು ಹೇಳುವರು. ಆದಿಯಲ್ಲಿ ಬ್ರಹ್ಮರ್ಷಿಗಳಿದ್ದರು. ಅನಂತರ ಅವರಿಂದ ದೇವರ್ಷಿಗಳು, ಅವರಿಂದ ರಾಜರ್ಷಿಗಳು ಪ್ರಾದುರ್ಭೂತರಾದರು. ಹೀಗೆ ಮಹರ್ಷಿಗಳು 3 ವಿಧರಾಗಿರುವರು. ಅವರಿಂದ ಋಷಿ ಪ್ರಕೃತಿಗಳು, ಪ್ರಖ್ಯಾತವಾದ ವ್ರತವುಳ್ಳ ಮುನಿಗಳು ಉತ್ಪನ್ನರಾದರು. ಕಶ್ಯಪ, ಅತ್ರಿ, ವಸಿಷ್ಠ, ಭೃಗು, ಆಂಗೀರಸ ಈ 5 ಮಹರ್ಷಿಗಳು ಬ್ರಹ್ಮರ್ಷಿಗಳು. ಮತ್ತು ಈ 5 ಜನ ಬ್ರಹ್ಮರ್ಷಿಗಳ ವಂಶದಲ್ಲಿ ಹುಟ್ಟಿದ ಋಷಿಗಳೆಲ್ಲರೂ ಬ್ರಹ್ಮರ್ಷಿಗಳಾಗಿರುವರು. ಯಾರು ತಮ್ಮ ದಿವ್ಯ ಜ್ಞಾನದಿಂದ ಬ್ರಹ್ಮನನ್ನು ಹೊಂದುವ ಯೋಗ್ಯತೆಯನ್ನು ಪಡೆಯುತ್ತಾರೆಯೋ ಅವರೇ ಬ್ರಹ್ಮರ್ಷಿಗಳಾಗಿರುವರೆಂದು ಮಹಾತ್ಮರು ಹೇಳುತ್ತಾರೆ. ಧರ್ಮ, ಪುಲಸ್ತ್ಯ, ಕ್ರತು, ಪುಲಹ, ಪ್ರತ್ಯೂಷ, ಪ್ರಭಾಸ ಮತ್ತು ಕಾಶ್ಯಪ ಇವರ ವಂಶದಲ್ಲಿ ಹುಟ್ಟಿದವರೆಲ್ಲರೂ ದೇವರ್ಷಿಗಳಾಗಿರುವರು. ಅವರನ್ನು ನಾಮ ನಿರ್ದೇಶಪೂರ್ವಕವಾಗಿ ತಿಳಿಸುವೆನು ಕೇಳಿರಿ. ಧರ್ಮದೇವನ ಪುತ್ರರಾದ ನರನಾರಾಯಣರಿಬ್ಬರೂ ದೇವರ್ಷಿಗಳಾಗಿರುವರು. ಕ್ರತುಪುತ್ರರಾದ ವಾಲಖಿಲ್ಯರು, ಪುಲಹನ ಕುಮಾರನಾದ ಕರ್ದಮನು, ಪುಲಸ್ತ್ಯನ ಸುತನಾದ ಕುಬೇರನು, ಪ್ರತ್ಯೂಷನ ಮಗನಾದ ಚಲನು, ಕಶ್ಯಪನ ಆತ್ಮಜರಾದ ಪರ್ವತ ನಾರದರಿಬ್ಬರು ಇವರು ದೇವರ್ಷಿಗಳಾಗಿರುವರು. ಯಾರು ಜ್ಞಾನಾದಿಗಳಿಂದ ದೇವತೆಗಳನ್ನು ಹೊಂದುವರೋ ಅವರು ದೇವರ್ಷಿಗಳಾಗಿರುವರು. ಮನು ವಂಶೋತ್ಪನ್ನರಾದ ರಾಜರು, ವೈಷಯ ವಂಶಜನ್ಯರಾದ ನೃಪರು, ಐಲ ವಂಶೋದ್ಭೂತರಾದ ನೃಪತಿಗಳು, ಐಲ ನಾಮಕರಾದ ರಾಜರು, ಇಕ್ಷ್ವಾಕು ಕುಲ ಸಂಭೂತರಾದ ಪ್ರಭುಗಳು ಇವರು ರಾಜರ್ಷಿಗಳಾಗಿರುವರು. ಈ ರಾಜರು ಧರ್ಮಾದಿಗಳಿಂದ ಪ್ರಜೆಗಳನ್ನು ರಂಜನ ಮಾಡುವುದರಿಂದ ರಾಜರ್ಷಿಗಳಾಗಿರುವರು. ಯಾವ ಋಷಿಗಳು ತಮ್ಮ ದಿವ್ಯ ಶಕ್ತಿಯಿಂದ ಬ್ರಹ್ಮಲೋಕ ಪ್ರತಿಷ್ಠಾಪಕರಾಗಿರುವರೋ ಅವರು ಬ್ರಹ್ಮರ್ಷಿಗಳಾಗಿರುವರು. ಇವರಂತೆಯೇ ದೇವಲೋಕ ಸ್ಥಾಪಕರು ದೇವರ್ಷಿಗಳಾಗಿಯೂ ಇಂದ್ರಲೋಕ ಸ್ಥಾಪಕರಾದವರು ರಾಜರ್ಷಿಗಳಾಗಿಯೂ ಇರುವರೆಂದು ಜ್ಞಾನಿಗಳು ಹೇಳುವರು. ಸತ್ಕುಲ ಪ್ರಸೂತತೆ, ತಪಸ್ಸು, ಮಂತ್ರ ವ್ಯವಹಾರ ಇವುಗಳಿಂದ ಬ್ರಹ್ಮರ್ಷಿತನವು, ದೇವರ್ಷಿತ್ವವು, ರಾಜರ್ಷಿತನವು ಉಂಟಾಗುವವೆಂದು ಹೇಳುವರು. ಸತ್ಕುಲ ಜನನ, ತಪಸ್ಸು, ಮಂತ್ರಗಳು ಸರ್ವ ಋಷಿಗಳಲ್ಲಿಯೂ ಇರಬೇಕಾದ ಮುಖ್ಯ ಧರ್ಮಗಳಾಗಿವೆ. ಈಗ ದೇವರ್ಷಿಗಳೇ ಮೊದಲಾದ ಋಷಿಗಳ ಲಕ್ಷಣವನ್ನು ಹೇಳುವೆನು ಕೇಳಿರಿ. ಭೂತ ಭವಿಷ್ಯದ್ ವರ್ತಮಾನ ಕಾಲಗಳಲ್ಲಿ ನಡೆಯುವ ಕಾರ್ಯ ಜ್ಞಾನವು, ಸತ್ಯ ವ್ಯವಹಾರವು, ತನ್ನ ಪರರ ಸ್ವರೂಪ ಜ್ಞಾನವು, ತಪಪ್ರಸಿದ್ಧಿಯು, ಗರ್ಭವಾಸ ದುಃಖಾಭಾವವು, ಮಂತ್ರಸಿದ್ಧಿ ಮತ್ತು ಪರಮಶಕ್ತಿಯಿಂದ ಸರ್ವತ್ರ ಸಂಚಾರ ಈ ಸಪ್ತ ಗುಣಗಳೇ ಋಷಿತನದ ಪರಮ ಲಕ್ಷಣಗಳಾಗಿವೆ.
ಈ ಋಷಿತನಕ್ಕೆ ದೇವ ಬ್ರಾಹ್ಮಣ ರಾಜರ ವಂಶ ಜನನವೂ ಕೂಡ ಮುಖ್ಯ ಕಾರಣವಾಗಿರುತ್ತದೆ. ಈ ಭಾವಗಳನ್ನು ಯಾರು ಸಂಪೂರ್ಣವಾಗಿ ತಿಳಿದಿರುವರೋ ಅವರೇ ಋಷಿಗಳೆಂದು ಹೇಳುವರು. ತ್ರಿಕಾಲ ಜ್ಞಾನವೇ ಮೊದಲಾದವುಗಳ ಮೇಲೆ ನಿರೂಪಿಸಿರುವ ಸಪ್ತಗುಣಗಳು ಯಾರಲ್ಲಿ ಇರುತ್ತವೆಯೋ ಅವರು ಸಪ್ತರ್ಷಿಗಳಾಗಿರುವರು. ದೀರ್ಘಾಯುಷ್ಕರು, ಮಂತ್ರದ್ರಷ್ಟೃಗಳು, ಸ್ವತಂತ್ರರು, ದಿವ್ಯಜ್ಞಾನಿಗಳು, ತತ್ವವಿವೇಕಿಗಳು, ಪ್ರತ್ಯಕ್ಷ ಧರ್ಮ ಪ್ರವರ್ತಕರು, ವಂಶ ಪ್ರವರ್ತಕರು, ಷಟ್ಕರ್ಮ ನಿರತರು, ಉತ್ತಮ ಸ್ವಭಾವವುಳ್ಳವರು, ಗೃಹಸ್ಥರೂ ಆದ ಮಹರ್ಷಿಗಳು ತಮಗೆ ಯೋಗ್ಯವೂ ಉತ್ತಮವೂ ಫಲದಾಯಕವೂ ಆದ ನಡೆ ನುಡಿಗಳಿಂದ ಲೋಕಕ್ಕೆ ಆದರ್ಶಪ್ರಾಯರಾಗಿರುವರು. ಅಂತಹ ಮಹರ್ಷಿಗಳು ಅನಿಂದಿತವೂ ಫಲಪ್ರದವೂ ರಸವತ್ತೂ ಆದ ಕರ್ಮಗಳನ್ನು ಮಾಡುವರು. ಅವರು ಕುಟುಂಬಿಗಳು, ಶ್ರೀಮಂತರು, ಮನಕಾರ್ಯಗಳಲ್ಲಿ ಸಮಾನವಾದ ನಡೆ ನುಡಿಯುಳ್ಳವರೂ ಆಗಿರುವರು. ಅವರು ಮೊದಲು ಕೃತಯುಗವೇ ಮೊದಲಾದ ಸರ್ವಯುಗಗಳಲ್ಲಿಯೂ ವರ್ಣಾಶ್ರಮಗಳ ಸ್ಥಾಪನೆಯನ್ನು ಮಾಡುವರು ಮತ್ತು ಅದರಂತೆ ನಡೆಯುವರು. ತ್ರೇತಾಯುಗವು ಪ್ರಾರಂಭವಾಗಲು ಇಂತಹ ಮಹರ್ಷಿಗಳು ವರ್ಣಾಶ್ರಮ ಧರ್ಮಗಳನ್ನು ಸಂಪೂರ್ಣವಾಗಿ ಸ್ಥಾಪನೆ ಮಾಡುವರು. ಅವರ ವಂಶಗಳಲ್ಲಿ ವೀರ ಪುರುಷರು ಜನಿಸಿ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸುವರು. ಪುತ್ರನು ಹುಟ್ಟಲಾಗಿ ತಂದೆಯು ಅವನಿಗೆ ಪುತ್ರನಾಗಿ ಜನಿಸುವನು. ತಂದೆಯು ಪುತ್ರನಾಗಿ ಹುಟ್ಟಲು ಪುತ್ರನು ಮೊಮ್ಮಗನಾಗಿ ಜನಿಸುವನು. ಈ ರೀತಿಯಾಗಿ ಪ್ರಳಯದವರೆಗೂ ಆ ಸಂತತಿಯು ಅವಿಚ್ಛಿನ್ನವಾಗಿ ಬೆಳೆದು ಹೋಗುವುದು. ಹೀಗೆ ಗೃಹಸ್ಥರಾದ ಮಹರ್ಷಿಗಳು 88,000 ವರ್ಷಗಳವರೆಗೂ ಅನುವರ್ತಿಸಿಕೊಂಡು ಬರುವರು. ಯಾರು ದಕ್ಷಿಣಾಯನದಲ್ಲಿ ಸೂರ್ಯನ ದ್ವಾರ ಪಿತೃಯಾನವನ್ನು ಹೊಂದುವರೋ ಮತ್ತು ಯಾರು ದಾರಾಗ್ನಿಹೋತೃಗಳಾಗಿರುವರೋ ಅವರೇ ಪ್ರಜಾಪ್ರವರ್ತಕರಾಗಿರುವರು. ಯಾವ ಗೃಹಸ್ಥರು ತಮ್ಮ ಆಯುಷ್ಯವು ಕಳೆಯಲು ಉತ್ತರಾಯಣದಲ್ಲಿ ಸ್ಮಶಾನವನ್ನು ಹೊಂದುವರೋ ಅಂತಹ ಗೃಹಸ್ಥರು ಉತ್ತಮ ಗತಿಯನ್ನು ಹೊಂದುವರು. ಅವರು 88,000 ಸಂಖ್ಯಾಕರಾಗಿರುವರು. ಮಂತ್ರ ಬ್ರಾಹ್ಮಣ ದೃಷ್ಟೃಗಳು ಊರ್ಧ್ವರೇತಸ್ಕರೂ ಆದ ಯಾವ ಮಹರ್ಷಿಗಳು ಸ್ವರ್ಗಲೋಕವನ್ನು ಹೊಂದಿದರೆಂದು ನಾವು ಕೇಳುತ್ತೇವೆಯೋ ಅವರು ಆ ಯುಗವು ಕಳೆದು ಯುಗಾಂತರವು ಸಂಭವಿಸಿದಾಗ ಪುನಃ ಜನಿಸುವರು. ಈ ರೀತಿಯಾಗಿ ದ್ವಾಪರ ಯುಗದಲ್ಲಿ ಪುನಃ ಪುನಃ ಜನನ ಮರಣವನ್ನು ಹೊಂದುವ ಭಾಷ್ಯಕಾರರು ನಾನಾ ಶಾಸ್ತ್ರ ಪ್ರವರ್ತಕರೂ ಸಹ ಆ ಯುಗವು ಕ್ಷಯಿಸಲು ತಾವು ಕ್ಷಯಿಸಿ ಯುಗವು ಪ್ರಾರಂಭವಾದಾಗ ತಾವೂ ಸಹ ಉತ್ತಮವಾದ ಕುಲದಲ್ಲಿ ಜನಿಸಿ ಶಾಸ್ತ್ರಕರ್ತೃಗಳಾಗುವರು. ಮುಂದೆ ಬರುವ ದ್ವಾಪರ ಯುಗದಲ್ಲಿಯೂ ಕೂಡ ದ್ರೋಣಾಚಾರ್ಯರ ಪುತ್ರನಾದ ಅಶ್ವತ್ಥಾಮನೂ ವೇದವ್ಯಾಸ ದೇವನೂ ಕೂಡ ಪುನಃ ಜನಿಸುವರು. ಅತೀತವಾದ ಯುಗದಲ್ಲಿ ಯಾವ ವೇದವ್ಯಾಸ ದೇವನು ಅವತರಿಸಿ ವೇದವನ್ನು ಉದ್ಧರಿಸಿದನೋ ಅಂತಹ ಮಹಾ ತಪಸ್ವಿಯೇ ಈ ವರ್ತಮಾನ ಯುಗದಲ್ಲಿಯೂ ಸಹ ಅವತರಿಸಿ ಶಾಸ್ತ್ರಗಳನ್ನು ಉದ್ಧರಿಸುವನು. ಭವಿಷ್ಯ ಯುಗದಲ್ಲಿಯೂ ಅಂದರೆ ಮುಂದೆ ಬರುವ ಯುಗಗಳಲ್ಲಿಯೂ ಶಾಖಾ ಪ್ರವರ್ತಕತೆಯು ಉಂಟಾಗುವುದು. ಮಹರ್ಷಿಗಳು ತಮ್ಮ ತಪಸ್ಸುಗಳಿಂದ ನಾಶರಹಿತನಾದ ಯಾವ ಬ್ರಹ್ಮನನ್ನು ಹೊಂದುವರೋ ಅಂತಹ
ಪರಬ್ರಹ್ಮನನ್ನು ಉಪದೇಶ ಮಾಡುವರು. ಅಂತಹ ಮಹಾತ್ಮರು ತಪಸ್ಸಿನಿಂದ ಉತ್ತಮವಾದ ಕರ್ಮವನ್ನು, ಆ ಕರ್ಮದಿಂದ ಮಹತ್ತಾದ ಕೀರ್ತಿಯನ್ನು, ಆ ಯಶಸ್ಸಿನಿಂದ ನಿಜವಾದ ಸತ್ಯವನ್ನು, ಆ ಸತ್ಯದಿಂದ ಶಾಶ್ವತವಾದ ಪರಮಪುರುಷನನ್ನು ಹೊಂದುವರು. ಅವ್ಯಯವಾದ ಪರಮ ಪದವಿಯಿಂದ ಶೋಕರಹಿತನೂ ಶಾಶ್ವತನೂ ಸ್ಥಿರನೂ ಅಕ್ಷರನೂ ಅಂತರ್ಯಾಮಿಯೂ ಆದ ಪರಬ್ರಹ್ಮನನ್ನು ಹೊಂದುವರು. ಆ ಪರಮಪುರುಷನು ಪೂರ್ಣನಾಗಿಯೂ ಮಹತ್ ಪರಿಮಾಣ ವಿಶಿಷ್ಟನಾಗಿಯೂ ಇರುವುದರಿಂದ ಪರಬ್ರಹ್ಮನೆಂದು ಹೊಗಳಲ್ಪಡುವನು. ಆ ಪರಬ್ರಹ್ಮನ ಓಂ ಎಂಬ ಪ್ರಣವ ಪ್ರತಿಪಾದ್ಯನೂ ಭೂಹು ಭುವಃ ಸ್ವಃ ಎಂಬ ವ್ಯಾಹೃತಿ ಪ್ರತಿಪಾದ್ಯನೂ ಋಗ್ಯಜು ಸಾಮಾಥರ್ವವೆಂಬ ಚತುರ್ವೇದ ವೇದ್ಯನೂ ಆಗಿರುವನು. ಆದುದರಿಂದ ಅಂತಹ ಪರಬ್ರಹ್ಮನಿಗೆ ನಮಸ್ಕಾರವೆಂದು ಸೂತಮುನಿಯು ಹೇಳುತ್ತಾರೆ. ಯಾವನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನೋ, ಮಹತ್ತತ್ವಕ್ಕಿಂತಲೂ ಉತ್ತಮನೋ, ಮಹತ್ತತ್ವ ಪ್ರೇರಕನೋ, ಅತಿ ರಹಸ್ಯನೋ, ಅಂತಹ ಪರಮಬ್ರಹ್ಮನಿಗೆ ಅನಂತ ವಂದನೆಗಳು. ಆ ಪರಬ್ರಹ್ಮನು ಲೌಕಿಕವಾದ ಗಾಧ ಅವಿಷಯನೂ ನಾಶರಹಿತನೂ ಜಗನ್ನಾಶಕ್ಕೆ ಕಾರಣನೂ ಪಾರಮಾರ್ಥಿಕ ವ್ಯಾಪಾರದಿಂದ ಪುರುಷಾರ್ಥಪ್ರದನೂ ಸಾಂಖ್ಯ ಜ್ಞಾನಿಗಳಿಗೆ ಆಶ್ರಯನೂ ಬ್ರಹ್ಮಜ್ಞಾನಿಯಾದ ಭಕ್ತನಿಗೆ ಗತಿದಾಯಕನೂ ಅವ್ಯಕ್ತನೂ ಅಮೃತನೂ ಪ್ರಕೃತಿ ನಿಯಾಮಕನೂ ಪೂರ್ಣನೂ ಶಾಶ್ವತನೂ ಪ್ರಧಾನನೂ ಜೀವಾದಿ ಕಾರಣನೂ ಅತಿ ರಹಸ್ಯನೂ ಸತ್ವಸ್ವರೂಪಿಯೂ ವೇದಾದಿ ಶಬ್ದ ಪ್ರತಿಪಾದ್ಯನೂ ವಿಭಾಗರಹಿತನೂ ಶೋಕವರ್ಜಿತನೂ ನಾಶರಹಿತನೂ ಅನೇಕ ವೇದವೇದ್ಯನೂ ಆಗಿರುತ್ತಾನೆ. ಅಂತಹ ಪರಬ್ರಹ್ಮನಿಗೆ ನಿತ್ಯವೂ ಅನಂತಾನಂತ ನಮಸ್ಕಾರಗಳು ಎಂದು ಮುನಿಯು ಹೇಳಿದರು. ಕೃತಯುಗದಲ್ಲಿ ಯಜ್ಞಯಾಗಾದಿ ಕ್ರಿಯೆಗಳಿಲ್ಲ. ಕ್ರಿಯೆಗಳಿಲ್ಲದವರಿಗೆ ವಿಹಿತ ನಿಷಿದ್ಧ ಕಾರ್ಯಗಳು ಇಲ್ಲವು. ಯಾವುದು ಲೋಕದಲ್ಲಿ ಸಕೃತ್ ಕೃತವಾಗಿದೆಯೋ ಅದಕ್ಕೆ ಲೋಕದಲ್ಲಿ ಕೃತಾಕೃತವೆಂದು ನಾಮವು ಸಂಭವಿಸಿರುತ್ತದೆ. ಆ ಪರಬ್ರಹ್ಮನು ಶ್ರವಣಾರ್ಹನೂ ಜ್ಞಾನಿಗಳಿಂದ ಶ್ರುತನೂ ಅಸಜ್ಜನರಿಗೆ ಅಯೋಗ್ಯನೂ ಸತ್ಪುರುಷರಿಗೆ ಯೋಗ್ಯನೂ ತಿಳಿಯಲರ್ಹನೂ ಮನನಾರ್ಹನೂ ಪ್ರಶ್ನೆ ಮಾಡಲು ಅರ್ಹನೂ ಭೋಜ್ಯಾರ್ಹನೂ ದರ್ಶನ ಯೋಗ್ಯನೂ ಶ್ರವಣಕ್ಕೆ ಯೋಗ್ಯನೂ ತಿಳಿಯಲರ್ಹನೂ ಆಗಿರುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 61ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ ಶ್ರೀಕೃಷ್ಣಾಯ ನಮಃ.